ಫೈನಲ್ ಆಗಿ ಅದ್ವೈತ್ ಹುಂಡೈಗೆ ರೀಚ್ ಆಗಿದ್ದೀನಿ. ಈ ಬ್ರಾಂಚ್ಗೆ ಬರಬೇಕಾಗಿತ್ತು, ಯಾಕಂದರೆ ವೆಹಿಕಲ್ ಅನ್ವೀಲ್ ಇರೋದೇ ಈ ಬ್ರಾಂಚಲ್ಲಿ. ಸೊ ಅದಕ್ಕಾಗಿಯೇ ಮಳೆ ಬಂದರೆ ಕಷ್ಟ ಅಂತ ಒಂದು ಹಾಫ್ ಆನ್ ಅವರ್ ಶೋರೂಮಿಗೆ ಬೇಗ ಬಂದೆ. ಇಲ್ಲಿ ಬಂದಮೇಲೆ ಏನು ಗೊತ್ತಾಯಿತು, ಇನ್ನೂ ಲಾಂಚ್ ಆಗೋದು 4:30 ಅಂತ. ಇವತ್ತು ಕ್ರಿಕೆಟ್ ಫ್ಯಾನ್ಸ್ ಎಲ್ಲ ಫುಲ್ ಜೋಶಲ್ಲಿ ಇರ್ತಾರೆ, ಯಾಕಂದರೆ ಹಾರ್ದಿಕ್ ಪಾಂಡ್ಯ ಅವ್ರನ್ನ ನಿಲ್ಲಿಸಿದ್ದಾರೆ ಕಾರ್ ಪಕ್ಕ. ಹ್ಯುಂಡೈ ಎಕ್ಸ್ಟರ್, ಥಿಂಕ್ ಔಟ್ಸೈಡ್ ಥಿಂಕ್ ಎಕ್ಸ್ಟರ್. ವಾವ್. ಇಲ್ಲೇ ಓಡಾಡ್ಬೇಕಾದ್ರೆ ನನಗೆ ಬ್ರೋಷರ್ ಕಣ್ಣಿಗೆ ಬಿತ್ತು. ಒಂದೊಂದಾಗಿ ನೋಡಿದ್ಮೇಲೆ ಏನು ಗೊತ್ತಾಯ್ತು ಅಂದರೆ ಟಾಟಾ ಪಂಚಿಗೆ ಕಂಪೇರ್ ಮಾಡಿದ್ರೆ ಸಿಕ್ಕಾಪಟ್ಟೆ ಫೀಚರ್ಸ್ ಇದೆ. ಬಟ್ ಹಂಗಂತ ನಾನು ಟಾಟಾ ಪಂಚ್ ಬಗ್ಗೆ ನೆಗೆಟಿವ್ ಹೇಳೋಕ್ಕಾಗಲ್ಲ, ಯಾಕಂದರೆ ಟಾಟಾ ಶೋರೂಮ್ ನನಗೆ ಪಂಚ್ ಮಾಡಿಬಿಡ್ತಾರೆ. ಬೇಸಿಕಲಿ 24/7 ನಿಮ್ಮ ಕ್ಯಾಮ್ರಾ ಆನಲ್ಲೇ ಇರುತ್ತೆ. ಯಾರೇ ಕಳ್ತನ ಮಾಡಿದ್ರು ನಿಮಗೆ, ನೀವೆಲ್ಲರೂ ಕೂತ್ಕೊಂಡು ಗಾಡಿ ಮುಂದೆ ಅಥವಾ ಕ್ಯಾಬಿನ್ ಒಳಗಡೆ ಏನಾಗ್ತಿದೆ ಅಂತ ಫೋನಲ್ಲೇ ನೋಡ್ಬೋದು. ಸೊ ಫೈನಲಿ ಇಷ್ಟೊತ್ತಾದ್ಮೇಲೆ ನಮಗೆ ಕಾರ್ ಸಿಕ್ತು. ನಂದು ಒಂದು ಏನಂದರೆ, ಹರಿಬರಿಲಿ ರಿವ್ಯೂ ಮಾಡಬಾರ್ದು, ಮಾಡಿದರೆ ನೀಟಾಗಿ ಮಾಡಬೇಕು. ನೀವು ನೋಡೋರ್ಗೂ ಅರ್ಥ ಆಗಬೇಕು ನಾನು ಏನು ರಿವ್ಯೂ ಮಾಡ್ತಾಯಿದ್ದೀನಿ ಅಂತ. ಸೊ ನಿಮಗೋಸ್ಕರ ಇಷ್ಟೊತ್ತು ವೆಯ್ಟ್ ಮಾಡಿ ಈ ಗಾಡಿನ ರಿವ್ಯೂ ಮಾಡ್ತಾಯಿದ್ದೀನಿ. ಬೇಸಿಕಲಿ ಈಗ ತಾನೇ ಲಾಂಚ್ ಆಯಿತು, ಪ್ರೈಸ್ ಕೂಡ ರಿವೀಲ್ ಮಾಡಿದ್ದಾರೆ. 6 lakhs ಎಕ್ಸ್ ಶೋರೂಮ್ ಪ್ರೈಸ್ ಕೊಟ್ಟಿದ್ದಾರೆ. ನನ್ನ ಪ್ರಕಾರ 6 lakhsಲ್ಲಿ ಇದಕ್ಕಿಂತ ಚೆನ್ನಾಗಿರೋ ಗಾಡಿ ನಿಮಗೆ ಸಿಗೋಕ್ಕೆ ಚಾನ್ಸೇ ಇಲ್ಲ. ರೂಫ್ ಆಪ್ಷನ್ ಕೊಟ್ಟಿದ್ದಾರೆ, ಡ್ಯಾಶ್ ಕ್ಯಾಮ್ ಇದೆ, ಗ್ರೌಂಡ್ ಕ್ಲಿಯರೆನ್ಸ್ ಜಾಸ್ತಿ ಇದೆ. ಫ್ರಂಟಿಂದ ನೋಡಿದ್ರೆ ತುಂಬಾ ಕ್ಯೂಟಾಗಿ ಕಾಣಿಸ್ತಿದೆ. ಆ್ಯಂಡ್ ಈ ಕಲರ್ ಕೂಡ ನೀವು ಇಂಡಿಯನ್ ರೋಡ್ಸಲ್ಲಿ ನೋಡೋಲ್ಲ, ತುಂಬಾ ಯೂನೀಕಾಗಿ ಮಾಡಿದ್ದಾರೆ ಕಲರ್ಸ್ನ. ಸೊ ಫ್ರಂಟಲ್ಲಿ ನೋಡಿದ್ರೆ DRL ಕೊಟ್ಟಿದ್ದಾರೆ, ಅದರೊಳಗಡೆ ಇಂಡಿಕೇಟರ್ ಕೂಡ ಇದೆ. ಇಲ್ಲಿ ಹೆಡ್ಲ್ಯಾಂಪ್, ಪ್ರೊಜೆಕ್ಟರ್ ಹೆಡ್ಲ್ಯಾಂಪ್ ಕೊಟ್ಟಿದ್ದಾರೆ, ದಟ್ಟು ಆಟೋಮೆಟಿಕ್, ಕತ್ಲಾಗಿದ ತಕ್ಷಣ ಅದಾಗದೆ ಆನ್ ಕೂಡ ಆಗುತ್ತೆ. ಫ್ರಂಟಿಂದ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ, ಸೂಪರ್. ಬಟ್ ಆನ್ ರೋಡ್ ಪ್ರೈಸ್ ಕೇಳಿದ್ರೆ ಈಗ ನನ್ನ ಮುಂದೆ ಏನಿದೆ, ಇದು ಟಾಪ್ ಎಂಡ್ ಕಾರ್ ವಿತ್ ಆನ್ ರೋಡ್ 10 lakhs ಆಗುತ್ತೆ ಮೈಸೂರಲ್ಲಿ. ಬಟ್ 10 lakhs ನೀವು ಇನ್ವೆಸ್ಟ್ ಮಾಡಿದ್ರು ವರ್ತ್, ಯಾಕಂದರೆ ಸ್ಪೇಸ್ ಚೆನ್ನಾಗಿದೆ. ನಂತರ ನೀವು 6 feet ಹೈಟ್ಗಿಂತ ಜಾಸ್ತಿ ಇದ್ದರೆ ಆರಾಮಾಗಿ ಕೂತ್ಕೋಬೋದು. ಕಂಪೇರ್ ಟು ಗ್ರ್ಯಾಂಡ್ ಐಟನ್ನಲ್ಲಾದರೆ ನಿಮಗೆ ಹೈಟ್ ಕಮ್ಮಿ ಇರುತ್ತೆ, ಈ ಹೈಟ್ ಏನಿರುತ್ತೆ ಇದು ಕಮ್ಮಿ ಇರುತ್ತೆ. ಸೊ ಬೇಸಿಕಲಿ ಹಿಂದೆ ಕೂತ್ಕೊಳ್ಳೋರಿಗೆ ಆರಾಮಾಗಿ ಕೂತ್ಕೋಬೋದು. ಲಾಂಗ್ ಜರ್ನೀಸ್ ಎಲ್ಲ ಮಾಡಬೇಕಂದ್ರೆ ಲೆಗ್ ರೂಮ್ ಆಗಿರ್ಬೋದು, ನೀ ರೂಮ್ ಆಗಿರ್ಬೋದು, ಎರಡೂ ಅಮೇಝಿಂಗ್ ಆಗಿದೆ. ಆ್ಯಂಡ್ ಇಂಟೀರಿಯರ್ ಮಾತ್ರ ತುಂಬಾ ಪ್ರೀಮಿಯಮ್ ಆಗಿ ಮಾಡಿದ್ದಾರೆ ಈ ಸತಿ. ಸನ್ ರೂಫ್ ಆಪ್ಷನ್ ಕೂಡ ಇದೆ. ಸೊ ನನ್ನ ಪ್ರಕಾರ 10 lakhsಲ್ಲಿ ಯಾರೂ ಸನ್ ರೂಫ್ ಆಪ್ಷನ್ ಕೊಡ್ತಾ ಇಲ್ಲ. ಆ್ಯಂಡ್ 37 liters ಫ್ಯೂಯಲ್ ಟ್ಯಾಂಕ್ ಇದೆ. ಮೈಲೇಜ್ ಹತ್ತತ್ರ ನಿಮಗೆ 16 to 17 km ಕೊಡ್ಬೋದು. ಬಟ್ ನೀವೇನಾದ್ರು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂದರೆ CNG ಆಪ್ಷನ್ ಕೊಟ್ಟೋಗಿ. 1 kg CNGಗೆ 25 to 30 km ಆರಾಮಾಗಿ ಬರುತ್ತೆ. ರೇರಿಂದ ನೋಡಿದ್ರೆ ನಿಮಗೆ ಒಂಥರ 7 seater ಥರ ಕಾಣಿಸುತ್ತೆ, ಯಾಕಂದರೆ ಫ್ಲ್ಯಾಟ್ ರೂಫ್ ಡಿಸೈನ್ ಕೊಟ್ಟಿದ್ದಾರೆ. LED ಟೈಲ್ ಲ್ಯಾಂಪ್ಸ್ ಕೊಟ್ಟಿದ್ದಾರೆ, ಇಂಡಿಕೇಟರ್ಸ್ ಇದೆ, ಎಕ್ಸ್ಟರ್ ಅಂತ ಬ್ಯಾಡ್ಜಿಂಗ್ ಸಿಗುತ್ತೆ. ಬೇಸಿಕಲಿ ನಿಮಗೆ ದೊಡ್ಡ SUV ಸಿಗೋವಂಥ ಸ್ಕಿಡ್ ಪ್ಲೇಟ್ಸು ಈ ಗಾಡೀಲಿ ಆಫರ್ ಮಾಡಿದ್ದಾರೆ. ಸೊ ನೀವು ಇಲ್ಲೇ ಅರ್ಥ ಮಾಡ್ಕೋಬೋದು ಈ ಒಂದು ಪ್ರೈಸ್ ರೇಂಜಿಗೆ ಎಷ್ಟು ವ್ಯಾಲ್ಯೂ ಫಾರ್ ಮನಿ ಇದೆ ಅಂತ. ಸ್ಪಾಯ್ಲರ್ ಕೊಟ್ಟಿದ್ದಾರೆ ಆ್ಯಂಡ್ ರೂಫ್ ಕಂಪ್ಲೀಟಾಗಿ ಬ್ಲ್ಯಾಕ್ ಇದೆ, ಇನ್ನೂ ಒಂಚೂರು ಚೆನ್ನಾಗಿ ಕಾಣಿಸ್ಲಿ ಅಂತ. ವೈಪರ್ ಇದೆ. ಆ್ಯಂಡ್ ಬೂಟ್ ಹಿಂದೆ ಸ್ಪೇಸ್ ಬಗ್ಗೆ ಮಾತಾಡೋದಾದರೆ ಸೇಮ್ ಐಟನ್ನಲ್ಲೇ ಎಷ್ಟು ಸಿಗುತ್ತೆ ನಿಮಗೆ ಅಷ್ಟು ಸ್ಪೇಸ್ ಸಿಗ್ತಾ ಇದೆ. ಪಾರ್ಸೆಲ್ ಟ್ರೇ CNG ಹಾಕಿಸ್ಕೊಂಡ್ರೆ ಬೂಟ್ ಸ್ಪೇಸ್ ಸ್ವಲ್ಪ ಕಮ್ಮಿ ಆಗೇ ಆಗುತ್ತೆ, ಯಾಕಂದರೆ ಟ್ಯಾಂಕ್ ಕೂರುತ್ತೆ ದೊಡ್ಡದು. ಬಟ್ ಕಾರ್ ಮಾತ್ರ ಗುಡ್ ಲುಕಿಂಗ್ ಕಾರ್. ಒಂದು 8-9 lakhsಗೆ ನೀವು ಮಿಡ್ ವೇರಿಯಂಟ್ ಬರುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ನಮ್ಮ ಇಂಡಿಯಾಗೆ ಏನು ಬೇಕಿರೋದು ಅಂದರೆ ಇಂಡಿಯನ್ ರೋಡ್ಸ್ಗೆ 185 mm ಗ್ರೌಂಡ್ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ ನನ್ನ ಕಡೆಯಿಂದ, ಸೂಪರ್. ಸೊ ನೀವೇನಾದ್ರು ಟಾಟಾ ಪಂಚಿಗೆ ಕಂಪೇರ್ ಮಾಡ್ತಿದ್ದೀರಾ ಗಾಡಿ ಅಂದರೆ ಬೇಸಿಕಲಿ ಫಸ್ಟು ಫೀಚರ್ಸ್ ಜಾಸ್ತಿ ಇದೆ ಕಂಪೇರ್ ಮಾಡಿದ್ರೆ. ಆ್ಯಂಡ್ ನೀವು ಅಂದ್ಕೊಂಡಿರ್ತೀರ ಟಾಟಾ ಕಂಪನಿ ಅಂದಿದ ತಕ್ಷಣ ಸೇಫ್ಟಿ ಚೆನ್ನಾಗಿದೆ, ಪಂಚಲ್ಲಿ 5 star ಸೇಫ್ಟಿ ರೇಟಿಂಗ್ ಇದೆ ಅಂತ. ಈ ಗಾಡಿಗೆ ಸೇಫ್ಟಿ ರೇಟಿಂಗ್ ಬಂದಿಲ್ಲ. ಬಟ್ ಒಂದೇನಂದರೆ ನಿಮಗೆ ಈ ಗಾಡೀಲಿ ಸೇಫ್ಟಿ ಕಾಂಪ್ರಮೈಸ್ ಇಲ್ಲ, ಯಾಕಂದರೆ ಬೇಸಿಕ್ ಕಾರು ತೊಗೊಳ್ಳಿ, ಟಾಪ್ ಎಂಡ್ ಕಾರು ತೊಗೊಳ್ಳಿ, 6 air bags ಇದೆ. ಸೊ ಬೇಸಿಕಲಿ ನೀವು ಸೇಫ್ಟಿ ಬಗ್ಗೆ ವರಿ ಮಾಡೋದು ಬೇಕೇ ಇಲ್ಲ. ಆ್ಯಂಡ್ ಇಂಜಿನ್ ಆಪ್ಷನ್ ಕೂಡ ಅಷ್ಟೇ, ಸೇಮ್ ಗ್ರ್ಯಾಂಡ್ ಐಟನ್ ನಿಯಾಸಲ್ಲೇ ಬರುವಂಥ 1200cc ಇಂಜಿನ್ ಕೊಟ್ಟಿದ್ದಾರೆ. 89 bhp ಪವರ್, 110 Nm ಟಾರ್ಕ್. ಸೊ ಓವರ್ಟೇಕ್ ಆಗಲಿ ಯಾವುದೇ ಕಂಡೀಷನಲ್ಲಿದ್ದರೂ ಆ ಗಾಡಿನ ಆರಾಮಾಗಿ ಡ್ರೈವ್ ಮಾಡ್ಬೋದು. ವೀಲ್ಸ್, ನನಗೆ ಒಂದು ಕ್ವೆಶನ್ ಅಂದರೆ ವೀಲ್ಸ್ ಮಾತ್ರ 15 inch ಕೊಟ್ಬಿಟ್ಟಿದ್ದಾರೆ. ನಾನು 16 ಕೊಡ್ತಾರೆ ಅಂದ್ಕೊಂಡಿದ್ದೆ, ಬಟ್ ಈ ಕಾರ್ಗೆ 15 ಸ್ವಲ್ಪ ಕಮ್ಮಿ ಆಯಿತು. ಬಟ್ ಫೈನ್, ಯಾಕಂದರೆ ಟೈರ್ ಪ್ರೊಫೈಲ್ ಸ್ವಲ್ಪ ದೊಡ್ಡದಿದೆ. ಹಿಂದೆ ಬಂದು ಡ್ರಮ್ ಬ್ರೇಕ್ಸ್ ಇರುತ್ತೆ, ಮುಂದ್ಗಡೆ ಡಿಸ್ಕ್ ಬ್ರೇಕ್ಸ್ ಕೊಟ್ಟಿರ್ತಾರೆ. ಸೊ ಬ್ರೇಕಿಂಗ್ ಬಗ್ಗೆ ಏನು ಇಶ್ಯೂ ಇಲ್ಲ. ಆ್ಯಂಡ್ ಈ ವಿಡಿಯೋಗೆ ನೀವು ಸಬ್ಸ್ಕ್ರೈಬ್ ಮಾಡಿದರೆ ಇನ್ನೊಂದು 5-10 daysಲ್ಲಿ ನಾನು ಈ ಕಾರ್ನ ಡ್ರೈವ್ ರಿವ್ಯೂ ಕೂಡ ಕೊಡ್ತೀನಿ, ಕಾರ್ ಹೆಂಗೆ ಫೀಲ್ ಆಗುತ್ತೆ, ಗ್ರ್ಯಾಂಡ್ ಐಟನ್ ಥರ ಇದೆಯಾ ಇಲ್ವೋ ಅಂತ. ಆ್ಯಂಡ್ ಇಂಟೀರಿಯರ್ ಬಗ್ಗೆ ಮಾತಾಡೋದಾದರೆ ಈ ಸತಿ ಕೀಲೆಸ್ ಎಂಟ್ರಿ ಆಪ್ಷನ್ ಕೊಟ್ಟಿದ್ದಾರೆ. ಸೊ ಬೇಸಿಕಲಿ ಫೀಚರ್ ರಿಚ್ ಕಾರ್ ಅಂತಲೇ ಹೇಳ್ಬೋದು. ಸೊ ನನ್ನ ಪ್ರಕಾರ 10 ಲಕ್ಷಕ್ಕೆ ಇದಕ್ಕಿಂತ ವ್ಯಾಲ್ಯೂ ಫಾರ್ ಮನಿ ಗಾಡಿ ನಿಮ್ಗೆ ಬೇರೆ ಯಾವ ಕಂಪ್ನಿಲೂ ಸಿಗೋಲ್ಲ, ಐ ಬೆಟ್ ಯು. ಆ್ಯಂಡ್ ಸೀರಿಯಸ್ಲಿ ಇಂಟೀರಿಯರ್ ಬಂದು ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಕೊಟ್ಟಿದ್ದಾರೆ. ಇದು ಬಂದು ವೆನ್ಯೂಲೇ ಬರ್ತಿತ್ತು ಈ ಥರ ಡಿಜಿಟಲ್. ನಿಮ್ಮ ಗಾಡೀಲಿ ಏನೇ ಆದರೂ ಈ ಪುಟಾಣಿ ಡಿಸ್ಪ್ಲೇಲಿ ಕಾಣಿಸುತ್ತೆ, ಈ ಕಡೆ ಸ್ಪೀಡ್ ಬರುತ್ತೆ. ಸೊ ಈಗ ಫ್ಯೂಸ್ ಎಲ್ಲ ತೆಗೆದಿರ್ತಾರೆ ನನ್ನ ಪ್ರಕಾರ. ಆ್ಯಂಡ್ ಆಂಡ್ರಾಯ್ಡ್ ಆಟೋ ಆ್ಯಪಲ್ ಕಾರ್ಪ್ಲೇ ಕೊಟ್ಟಿದ್ದಾರೆ. ಆ್ಯಪಲ್ ಆಗಲಿ ಆಂಡ್ರಾಯ್ಡ್ ಆಗಲಿ ಎರಡೂ ಕನೆಕ್ಟ್ ಆಗುತ್ತೆ. ಆ್ಯಂಡ್ ಹ್ಯುಂಡೈ ಇರುತ್ತೆ ಬ್ಲೂ ಲಿಂಕ್ ಕನೆಕ್ಟಿವಿಟಿ ಅಂತ ಇರುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಮ ಮಗಳು ಗಾಡಿ ಆಚೆ ತೊಗೊಂಡೋದ್ರು ಅಂದರೆ ನಿಮ್ಮ ಫೋನಿಂದನೇ ಅವ್ರು ಎಲ್ಲೆಲ್ಲ ಓಡಾಡ್ತಿದ್ದಾರೆ ಅಂತ GPS ಲೊಕೇಶನ್ ಥ್ರೂ ಟ್ರ್ಯಾಕ್ ಮಾಡ್ಬೋದು. ಸೊ ನಿಮ್ಮ ಹತ್ರ ಆ್ಯಪಲ್ ಅಥವಾ OnePlus ಇದೆ ಅಂದರೆ ಆರಾಮಾಗಿ ವೈರ್ಲೆಸ್ ಚಾರ್ಜಿಂಗ್ ಕೂಡ ಮಾಡ್ಬೋದು. ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಕೊಟ್ಟಿದ್ದಾರೆ.
ಕೊಟ್ಟಿದ್ದಾರೆ. 5 ಸ್ಪೀಡ್ ಮ್ಯಾನ್ಯಲ್ ಗೇರ್ ಬಾಕ್ಸ್, ಬಟರ್ ಸ್ಮೂತ್ ನನ್ನ ಪ್ರಕಾರ, ಯಾಕಂದರೆ ಸೇಮ್ ಗ್ರ್ಯಾಂಡ್ ಐಟನ್ ಎಲ್ಲ ಇರೋದನ್ನ ಯೂಸ್ ಮಾಡಿದ್ದಾರೆ ಅಂದರೆ ಇಟ್ ವುಡ್ ಬಿ ಸೇಮ್. ಸೊ ಸ್ಟೇರಿಂಗಲ್ಲಿ ನೀವು ಅಬ್ಸರ್ವ್ ಮಾಡಿದರೆ 6 ಏರ್ ಬ್ಯಾಗ್ ಇದ್ದಿದೆ, ಸೇಫ್ಟಿ ಮಾತ್ರ ಸೂಪರ್. ಕ್ರೂಸ್ ಕಂಟ್ರೋಲ್ ಕೊಟ್ಟಿದ್ದಾರೆ, ಮೀಡಿಯಾ ಕಂಟ್ರೋಲ್ಸ್ ಇಲ್ಲೇ ಕೊಟ್ಟಿದ್ದಾರೆ, ಆ್ಯಂಡ್ ಈ ಸತಿ ಲೆದರ್ ರ್ಯಾಪ್ ಮಾಡಿದ್ದಾರೆ. ಸೊ ಕಂಪೇರ್ ಟು ಗ್ರ್ಯಾಂಡ್ ಐಟನ್ ಈ ಸತಿ ಫಿಟ್ ಆ್ಯಂಡ್ ಫಿನಿಶ್ ಸೂಪರಾಗಿ ಮಾಡಿದ್ದಾರೆ. AC ಕಂಟ್ರೋಲ್ಸ್ ಎಲ್ಲ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸೀರಿಯಸ್ಲಿ 10 lakhsಗೆ ಸೂಪರ್. ಪುಷ್ ಬಟನ್ ಸ್ಟಾರ್ಟ್ ಇದೆ, ಟ್ರ್ಯಾಕ್ಷನ್ ಕಂಟ್ರೋಲ್ ಕೊಟ್ಟಿದ್ದಾರೆ, ಆ್ಯಂಡ್ ರೇರ್ ಕ್ಯಾಮ್ರಾ ಕೂಡ ಇದೆ. ರಿವರ್ಸ್ಗೆ ಹಾಕಿದಾಗ ಇಲ್ಲಿ ನಿಮಗೆ ಕ್ಯಾಮ್ರಾ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಗ್ಲೋ ಬಾಕ್ಸ್ ವಿತ್ ಕೂಲ್. ನೀವೇನಾದ್ರು ಫಾರ್ ಎಕ್ಸಾಂಪಲ್ ನೀವೇನಾದ್ರು ಕೋಕೋ ಕೋಲಾ ಅಥವಾ ಸ್ಪ್ರೈಟ್ ಏನಾದ್ರು ಇಡ್ತೀರಾ ಅಂದರೆ ಒಳಗಡೆ ಐಸ್ ಕ್ರೀಮ್ಸ್ ಇಟ್ಟರು ಪರವಾಗಿಲ್ಲ, ಹಾಗೆ ಇರುತ್ತೆ. ಸೇಮ್ ಫ್ರೀಸರ್ ಥರ ಆ್ಯಕ್ಟ್ ಆಗುತ್ತೆ ಇದು. ಸೊ ಮುಂದೆ ಕೂರೋರ್ಗೂ ಸ್ಪೇಸ್ ಚೆನ್ನಾಗಿದೆ. ಆ್ಯಂಡ್ ಸನ್ ರೂಫ್ಗೆ ಇಲ್ಲಿ ಈ ಥರ ಆಪ್ಷನ್ ಕೊಟ್ಟಿದ್ದಾರೆ. ಸನ್ ರೂಫ್ ಮಾತ್ರ ಓಕೆ, ದೊಡ್ಡದು ಅನ್ನಲ್ಲ ಚಿಕ್ಕದು ಅನ್ನಲ್ಲ, ಗುಡ್. ನನ್ನ ಪ್ರಕಾರ ಒಬ್ಬರು ಆಚೆ ನಿಂತ್ಕೋಬೋದು. ಆ್ಯಂಡ್ ಫಸ್ಟಿಂದ ಸೆಗ್ಮೆಂಟ್ ಏನಂದರೆ ಡ್ಯಾಶ್ ಕ್ಯಾಮ್ ಕೊಟ್ಟಿದ್ದಾರೆ. ನಿಮ್ಮ ಕಾರ್ ಕಳ್ತಾನಾಗಕ್ಕೆ ಚಾನ್ಸೇ ಇಲ್ಲ. ನೋಡಿ ಈಗ ಆನ್ ಮಾಡ್ತೀನಿ. ಬೇಸಿಕಲಿ 24/7 ನಿಮ್ಮ ಕ್ಯಾಮ್ರಾ ಆನಲ್ಲೇ ಇರುತ್ತೆ. ಯಾರೇ ಕಳ್ತನ ಮಾಡಿದ್ರು ನಿಮಗೆ ನೀವೆಲ್ಲಾದರೂ ಕೂತ್ಕೊಂಡು ಗಾಡಿ ಮುಂದೆ ಅಥವಾ ಕ್ಯಾಬಿನ್ ಒಳಗಡೆ ಏನಾಗ್ತಿದೆ ಅಂತ ಫೋನಲ್ಲೇ ನೋಡ್ಬೋದು. ಆಟೋ ಡಿಮಿಂಗ್ IRVMs ಕೊಟ್ಟಿದ್ದಾರೆ. ಇನ್ ಕೇಸ್ ಏನಾರು ಆಕ್ಸಿಡೆಂಟ್ ಆಯಿತು ಅಂದರೆ ಈ ಬಟನ್ನ ಪ್ರೆಸ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ನೋಟಿಫೈ ಕೂಡ ಮಾಡುತ್ತೆ. ಆ್ಯಂಡ್ ನನ್ನ ಪ್ರಕಾರ ಇದಕ್ಕಿಂತ 10 lakhsಗೆ ಯಾರೂ ಫೀಚರ್ಸ್ ಕೊಡಲ್ಲ ಬೇಸಿಕಲಿ. ಸೊ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಐಫಿಲ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಡ್ರೈವ್ ವಿಡಿಯೋ ಕೂಡ ಇದನ್ನ ಕೊಡ್ತೀನಿ. ಸೊ ಇನ್ನೊಂದೇನೆಂದರೆ ನಿಮಗೆ ಈ ಕಾರ್ನ ವೇರಿಯಂಟ್ಸ್ ಅಥವಾ ಪ್ರೈಸ್ ಲಿಸ್ಟ್ ಬಗ್ಗೆ ನಿಮಗೆ ಇನ್ನೂ ಡೀಟೇಲ್ಸ್ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದ್ವೈತ್ ಹುಂಡೆ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ. ಅವ್ರ ಜೊತೆ ನೀವು ಕಾಂಟ್ಯಾಕ್ಟ್ ಮಾಡಿಕೊಂಡು ಗಾಡಿ ಬಗ್ಗೆ ವಿಚಾರಿಸ್ಕೋಬೋದು. ಬಟ್ ಓವರ್ ಆಲ್ ಕಾರ್ ಬಗ್ಗೆ ಮಾತಾಡಿದ್ರೆ ನನ್ನ ಕಡೆಯಿಂದ ವಂಡರ್ಫುಲ್. ಸೊ ಆಲ್ರೆಡಿ ಇವತ್ತು ಲಾಂಚ್ ಆಗಿದ ತಕ್ಷಣ 55 ಬುಕ್ಕಿಂಗ್ಸ್ ಕೂಡ ಆಯಿತು. ಆ್ಯಂಡ್ ಈ ಕಾರ್ ಬಗ್ಗೆ ನಿಮಗೇನು ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇದೇ ಥರ ಜೋಶಲ್ಲಿ ಇನ್ನೂ ಕಾರ್ನ ರಿವ್ಯೂ ಮಾಡ್ತಾನೆ ಇರ್ತೀನಿ. ಅದಕ್ಕೆ ಹೈಫಿಲ್ ಕನ್ನಡ ಚಾನಲ್ನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಇನ್ನೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಓಕೆ ಫ್ರೆಂಡ್ಸ್, ಬಾಯ್.